ಪೇಷಂಟ್ ಹೆಲ್ತಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಈಗಲೇ ಇನ್ಫಾರ್ಮ್ ಮಾಡೋದು ಒಳ್ಳೆಯದು. ಹೌದು ಡಾಕ್ಟರ್, ನನ್ನ ಹೆಂಡತಿ ಕಂಡೀಷನ್ ಹೇಗಿದೆ ಇವಾಗ? ಸಾರಿ ಮಿಸ್ಟರ್ ರಂಜಿತ್, ಪೇಷಂಟ್ ಕಂಡೀಷನ್ ವೆರಿ ಕ್ರಿಟಿಕಲ್. ಅಂದರೆ ಪೇಷಂಟ್ ಹೆಲ್ತಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ನೋ ಡಾಕ್ಟರ್, ನೀವೀಗೆಲ್ಲ ಹೇಳುವಾಗಿಲ್ಲ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಹೇಗಾದರೂ ಮಾಡಿ ನಾನು ಹೆಂಡ್ತಿನ ಉಳಿಸ್ಕೊಡಿ ಪ್ಲೀಸ್. ನೋಡಿ ದುಡ್ಡು ಎಷ್ಟು ಖರ್ಚಾಗುತ್ತೆ ಹೇಳಿ ಡಾಕ್ಟರ್, ನಾನು ತಂದು ಕೊಡ್ತೀನಿ ಡಾಕ್ಟರ್. ಪ್ಲೀಸ್ ಹೀಗೆಲ್ಲ ಮಾತಾಡ್ಬಿಡಿ ಡಾಕ್ಟರ್ ಪ್ಲೀಸ್. ನೋಡಿ ರಂಜಿತ್, ದುಡ್ಡು ಖರ್ಚು ಮಾಡಿದ ತಕ್ಷಣ ಜೀವ ಉಳಿಸ್ತೀವಿ ಅನ್ನೋ ತಪ್ಪು. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಪೇಷಂಟ್ ಸ್ಪಂದಿಸಿದ್ರೆ ತಾನೇ ಏನಾದರೂ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ. ರೀ ಏನು ಡಾಕ್ಟ್ರ್ ರೀ ನೀವು? ಏನು ಮಾತಾಡ್ತಿದ್ದೀರಾ ಹೇಳಿ ನೀವು? ಅಲ್ಲ ರೀ, ಪೇಷಂಟ್ ಬಗ್ಗೆ ಹೀಗೆ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನೀವಿರೋದೇ ನಿಮ್ಮ ಕೆಲಸ ಏನು ಹೇಳಿ? ಪೇಷಂಟ್ ಜೀವ ಉಳಿಸೋದು ನಿಮ್ಮ ಕೆಲಸ ತಾನೇ? ನಾವೆಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ಪೇಷಂಟ್ ಆರೋಗ್ಯದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ನಮಗೂ ಬೇಸರ ಆಗುತ್ತೆ, ಬಟ್ ನಾವು ಕೊಡೋ ಟ್ರೀಟ್ಮೆಂಟ್ಗೆ ಪೇಷಂಟ್ ಸ್ವಲ್ಪ ನಾವು ಸ್ಪಂದಿಸಿದ್ರೆ ತಾನೇ ಏನಾದರೂ ಕನ್ಫರ್ಮ್ ಆಗಿ ಹೇಳೋಕ್ಕೆ ಸಾಧ್ಯ. ರೀ ಡಾಕ್ಟ್ರೇ, ಏನು ಹೇಳ್ತಿದ್ದೀರಾ ನೀವು? ಪೇಷಂಟ್ ಕಂಡೀಷನಲ್ಲಿ ಇಂಪ್ರೂವ್ ಮಾಡಕ್ಕೆ ತಾನೇ ನೀವಿರೋದು, ಅದಕ್ಕೆ ತಾನೇ ನೀವು MBBS ಅಂತ ಮಾಡಿರೋದು, ನಿಮಗೇನೋ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿರೋದು. ಅಲ್ಲ ರೀ, ಒಬ್ಬ ಪೇಷಂಟ್ ಜೀವ ಉಳ್ಸೋಕ್ಕಾಗಿಲ್ಲ ಅಂದಮೇಲೆ ನೀವು ಯಾವ ಸೀಮೆ ಡಾಕ್ಟ್ರೇ? ನೀವು ಕೆಲಸ ಬಿಟ್ಟು ಮನೆಗೆ ಹೋಗಿ. ನೋಡಿ ರಂಜಿತ್, ನೀವು ಈ ರೀತಿ ಕೋಪ ಮಾಡ್ಕೊಳ್ಳೋದ್ರೆ ಏನು ಪ್ರಯೋಜನ ಇಲ್ಲ. ಈಗ ಆವೇಶದಿಂದ ಕೂಗಾಡಿದ್ರೆ ಪೇಷಂಟ್ ಕಂಡೀಷನ್ ಸರಿ ಹೋಗುತ್ತಾ? ಖಂಡಿತ ಇಲ್ಲ. ನಾವು ಸಹ ನಮ್ಮ ಆಸ್ಪತ್ರೆಗೆ ಬರೋ ಪ್ರತಿಯೊಂದು ಪೇಷಂಟ್ ಜೀವ ಉಳಿಸ್ಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು ರಂಜಿತ್, ನೀವು ಮಾಡ್ತಾರ ತಪ್ಪು. ಏನು ತಪ್ಪು ಹೇಳಿ? ನನ್ನ ಹೆಂಡ್ತಿನ ಹೇಗೆ ಉಳಿಸ್ಕೋಬೇಕು ಅನ್ಕೊಳ್ಳೋದು ತಪ್ಪೇನ್ರಿ? ಯಾರು ಈ ಹಾಸ್ಪಿಟಲಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇಲ್ಲಿಗೆ ಕರ್ಕೊಂಡ್ಬಂದು ಸೇರಿಸಿ ನೀವು ಕೇಳಿದಷ್ಟು ಫೀಸು ಕಟ್ಟಿದ್ದೀನಿ. ಸಾಲಲ್ಲ ಅಂದರೆ ಹೇಳಿ ಇನ್ನೂ ತಂದು ಕೊಡ್ತೀನಿ, ಆದರೆ ನನ್ನ ಹೆಂಡತಿ ಹುಷಾರಾಗಬೇಕು ಅಷ್ಟೇ. ನೋಡಿ, ನನ್ನ ಹೆಂಡತಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಬೇಕು. ನೀವು ಈ ನರ್ಸ್ಗಳು, ಈ ಡಾಕ್ಟ್ರು ಯಾರು ಬಿಡೋದು? ಯಾವ ಹಾಸ್ಪಿಟಲ್ ಬಿಡೋದ? ನಾನು ಹೇಳಿದ್ದೀನಿ ರಂಜಿತ್ ಪ್ಲೀಸ್. ನೋಡಿ ಹೇಗೆ ಮಾತಾಡ್ತಿದ್ದಾರೆ ನೋಡಿ ಅವರು ಸಾಕ್ಷಿ ಬಗ್ಗೆ. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಮ್ಮವ ರಂಜಿತ್, ನೀವು ಮಾಡ್ಕೊಳ್ಳಿ. ಸಾಕ್ಷಿ ಕಂಡೀಷನ್ ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ ಮಾವ ಇವರು. ಅದಕ್ಕೆ ಕರ್ಕೊಂಬಂದು ಸೇರಿಸಿದ್ರಿ ನಾವು ಅವ್ರನ್ನ. ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರಲ್ವ ಅವರು. ಏನ್ ಮಾಡ್ಲಿ ಮಾವ ನಾನು? ಏನಂತ ಹೇಳಿ ಮಗ, ಯಾರೋ ಬೇಕು ಅಂತ ಮಾಡಿ ನನ್ನ ಮೇಲೆ ಹಾಕಿದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂತ ಯಾರು ನಂಬ್ತಿಲ್ಲ ಮಗ, ನಮ್ಮ ಮನವರೇ ನಂಬ್ತಿಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ನೀವುಗಳಾದ್ರೂ ನಂಬ್ತಿರತ್ತಾನೆ? ನನಗೆ ಗೊತ್ತು ಕಣೋ ನೀನು ತಪ್ಪು ಮಾಡಿಲ್ಲ ಅಂತ. ನಿನ್ನ ತಂಗಿನ ಎಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು. ಥ್ಯಾಂಕ್ಸ್ ಮಗ, ನೀವಾದ್ರೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ನನ್ನ ಹೆತ್ತಮ್ಮ ಅವರೇ ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ. ಹಲೋ ಮಗ, ನನಗೊಂದು ಹೆಲ್ಪ್ ಮಾಡ್ತೀರಾ? ಇದಕ್ಕೆಲ್ಲ ಕಾರಣ ಅದು ಯಾರು ಅಂತ ನಾವು ಹುಡುಕ್ಬೇಕು. ಸಾಕ್ಷಿನ ಈ ಪರಿಸ್ಥಿತಿಗೆ ಯಾರು ತಂತ ನಾವು ಹುಡುಕ್ಲೇಬೇಕು. ನನಗೆ ಹೆಲ್ಪ್ ಮಾಡಿ ಮಗ. ನೀನು ಹೀಗೆಲ್ಲ ಕೇಳ್ಕೊಬೇಕೇನೋ? ನಾವು ಆಟೋ ಡ್ರೈವರ್ಸ್, ಒಬ್ರು ಕಷ್ಟಕ್ಕೆ ಒಬ್ರು ಆಗಬೇಕು ಅಂತ ನಮ್ಮ ಆಟೋ ರಾಜ ಶಂಕರಣ್ಣ ನೋಡಿ ಕಲ್ತ್ಕೊಂಡಿದ್ದೀವಿ ತಾನೆ. ಯೋಚನೆ ಮಾಡಬೇಡ ಕಣೋ. ಯಾರೇ ಅವ್ರನ್ನ ಒಳಗೆ ಬಿಟ್ಟಿದ್ದು? ನನ್ನ ಪರ್ಮಿಷನ್ ಇಲ್ಲದೆ ಆದಿತ್ಯನ ಮೀಟ್ ಆಗಬಾರ್ದು ಅಂತ ಹೇಳಿಲ್ವಾ? ಆಚೆ ಕಳಿಸಿ. ಸರ್ ಏನು ಸರ್ ಇದು? ಆದಿತ್ಯ ನಿಮ್ಮ ಅಣ್ಣ ಅಂತ ಗೊತ್ತಿದ್ರು ಅರೆಸ್ಟ್ ಮಾಡಿದಿರಲ್ಲ ಸರ್. ನಿಮ್ಮಿಂದ ನಾನು ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋ ಅಗತ್ಯ ನನಗಿಲ್ಲ. ಸರ್ ಆದಿತ್ಯ ನಿಮ್ಮ ಅಣ್ಣ ಸರ್. ಯಾರಿಗ ಅಣ್ಣ? ಅವ್ನು ನನಗೂ ಅಣ್ಣ ಅಲ್ಲ, ಸಾಕ್ಷಿಗೂ ಅಣ್ಣ ಅಲ್ಲ. ಅದಕ್ಕೆ ಹೀಗೆ ಮಾಡಿದ್ದು. ಸರ್ ಈಗೆಲ್ಲ ಹೇಳೋದು ತಪ್ಪಲ್ವ ಸರ್? ಅಣ್ಣ ಆದವನು ತನ್ನ ತಂಗಿಗೆ ಈ ಥರ ಮಾಡ್ತಾನೆ ಅಂದ್ರೆ ನಂಬ್ತೀರಾ? ಪ್ಲೀಸ್ ಸರ್, ಆದಿತ್ಯನ ಪರವಾಗಿ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ, ಬಿಟ್ಬಿಡಿ ಸರ್ ಅವನ್ನ. ಆದಿತ್ಯನಿಗೆ ತನ್ನ ತಂಗಿ ಮೇಲೆ ಪ್ರೀತಿ ಇರೋದಕ್ಕೆ ಸರ್ ನಿಮ್ಮ ಮನೆಗೆ ಬಂದು ರಾಖಿ ಕಟ್ಟಿಸ್ಕೊಂಡಿದ್ದು. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋನು ಏನಕ್ಕೆ ಸರ್ ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗ್ತಾನೆ? ನೀವೇ ಒಂದು ಸರ್ತಿ ಯೋಚನೆ ಮಾಡಿ ಸರ್. ಹೌದು ಸರ್, ಯಾರೋ ಬೇಕು ಅಂತ ಆದಿತ್ಯನ ಮೇಲೆ ಆಪದನೆ ಬರಲಿ ಅಂತ ಈ ಥರ ಮಾಡಿದ್ದಾರೆ. ಅವನದೇನು ತಪ್ಪಿಲ್ಲ ಸರ್, ಪ್ಲೀಸ್ ಬಿಟ್ಬಿಡಿ ಸರ್ ಅವನ್ನ. ನಿಮ್ಮಿಂದ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಔಟ್ ರೀ. ಗೋವಿಂದಪ್ಪ, ಕಳಿಸ್ರಿ ಆಚೆ ಇವ್ರನ್ನ.
ಸಾಕ್ಷಿನ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಹೇಗೆ? ಅರೆ ಯಾಕೆ ರಂಜಿತ್, ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಏನಕ್ಕೆ ನಿರ್ಧಾರ ತಗೊಂಡ್ರಿ? ಇಲ್ಲ ಅತ್ತೆ, ಇವರು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನಾನು ಹೆಂಡ್ತಿನ ಉಳಿಸ್ಕೋಬೇಕು ಅಂದರೆ ನಂಗೆ ಬೇರೆ ದಾರಿ ಇಲ್ಲ, ಶಿಫ್ಟ್ ಮಾಡ್ಬಿಡ್ತೀನಿ. ರಂಜಿತ್, ತಾಳ್ಮೆ ಕಳ್ಕೊಬೇಡಿ. ನಾನು ನನಗೆ ಗೊತ್ತಿರೋ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸಿದ್ದೀನಿ. ಇದು ಒಳ್ಳೆ ಹಾಸ್ಪಿಟ್ಲ್ ಅಂತೆ, ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ತಾಳ್ಮೆ ಕಳ್ಕೊಬೇಡಿ. ಎಲ್ಲಿ ಮಾವ, ಆ ಡಾಕ್ಟ್ರೇ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲಿದ ಮೇಲೂ ಇಲ್ಲೇ ಇದ್ದರೆ ನನ್ನ ಹೆಂಡ್ತಿನ ಕಳ್ಕೊಂಡ್ಬಿಡ್ತೀನಿ ಮಾವ ನಾನು. ಅನ್ಯಾಯವಾಗಿ ನೋಡಿ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಇನ್ನೊಂದು ದಿವಸ ವೆಯ್ಟ್ ಮಾಡೋಣ. ಆಗಲಿಲ್ಲ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಣ, ಓಕೆನಾ? ಒಂದು ದಿವಸ ನೋಡಿ, ನೀವು ಧೈರ್ಯವಾಗಿರಿ, ಏನೂ ಆಗಲ್ಲ ಸಾಕ್ಷಿಗೆ. ಸರಿ ಮಾವ, ಅದೇನೋ ಫ್ಲೂಯಿಡ್ಸ್ ತರಬೇಕಂತೆ, ತಂದುಬಿಡ್ತೀನಿ. ಬೇರೆ ಏನು ಯೋಚನೆ ಮಾಡಲ್ಲ ತಾನೆ? ಹುಷಾರ್.